ನಗರಕ್ಕೆ ಪ್ರವೇಶ ಮಾಡ್ತಾ ಜನರು. ತಾಯಿಯ ದರ್ಶನದ ಜೊತೆಗೆ ನಮ್ಮ ಹಾಸನದ ನಗರದ ವೈಭವೀಕರಣ ಕೂಡ ಬಹಳ ಪ್ರಮುಖವಾಗಿರ್ತಾರೆ ಇದರಲ್ಲಿ. ಹಾಗಾಗಿ ಈ ಆಸ್ತಂಬ ಜಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ಆಸ್ತಂಬ ಜಾತ್ರೆ ಮಾತ್ರ ಅಲಂಕಾರಗಳನ್ನ ಮತ್ತೆ ಬೇಕಾದಂತ ಅನುಕೂಲಗಳನ್ನ ನೋಡ್ಲಿಕ್ಕೆ ಅಲಂಕಾರವನ್ನು ಮಾಡಲಿಲ್ಲ, ಇಡೀ ನಗರಕ್ಕೆ ಮಾಡಿದ್ದಾರೆ. ಜಿಲ್ಲಾಡಳಿತವರು ಇಡೀ ನಗರವನ್ನ ಸೌಂದರ್ಯವಾಗಿ ಇಡಬೇಕು, ಸ್ವಚ್ಛತೆಯನ್ನು ಇಡಬೇಕು ಅಂತ ಹೇಳಿ ಹಾಸನದ ಸೌಂದರ್ಯವನ್ನ ಜನಗಳಿಗೆ ತಲುಪಿಸ್ಬೇಕನ್ನೋ ಕಾರಣಕ್ಕೆ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಲೈಟಿಂಗ್ಸ್ ಆಗಿರ್ಬೋದು, ಮತ್ತೆ ಅಲ್ಲಿ ಗಿಡಗಳಾಗಿರ್ಬೋದು, ಸಂಜೆ ಕಾರ್ಯಕ್ರಮಗಳು ಮತ್ತೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ದುರಂತ ಏನು ಅಂತ ಅಂದ್ರೆ ಮಾನ್ಯ ಕೃಷ್ಣ ಬೈರೇಗೌಡರು ನಾನು ಕೇಳಲಿಕ್ಕೆ ಇಚ್ಛಪಡ್ತೀನಿ. ನನಗೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಖರ್ಚು ಮಾಡಿ ಹಾಸನಾಂಬ ಜಾತ್ರೆಯ ಮಹೋತ್ಸವ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಕಾರ್ಯವೈಖರಿಗೆ ನಾನು ಬಹಳ ಮೆಚ್ಚುಗೆ ವ್ಯಕ್ತಪಡ್ತೀನಿ. ಬಹಳ ವಿಶೇಷವಾಗಿ ತಾವು ಒಂದನ್ನ ಮರ್ತ್ಬಿಟ್ಟಿದ್ದೀರ. ತಾವು ಏನ್ ಬಹಳ ವಿಶೇಷ ಅಂತ ಅಂದ್ರೆ ಇದು ಹಾಸನಾಂಬ ಉತ್ಸವ ನಡೀತಾ ಇರೋದು. ಇದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಕಾರ್ಯಕ್ರಮ ಅಲ್ಲ. ಇದು ನಾನು ಪಕ್ಷಾತೀತ ಮಾತಾಡ್ತಾ ಇದ್ದೀನಿ. JDS ಸಾಚಾವಣೆ, ಕಾಂಗ್ರೆಸ್ ಸಾಚಾವಣೆ, ಬಿಜೆಪಿ ಸಾಚಾವಣೆ ಅಂತ ಅಲ್ಲ. ಮೂರು ಪಕ್ಷಗಳು ಯಾರ್ಯಾರು ರಾಜಕೀಯ ಪಕ್ಷಗಳು ಅವರೇರು ಇವರೆಲ್ಲರೂ ಕೂಡ ಅಟ್ಲೀಸ್ಟ್ ಅವ್ರು ಕಿಂಚುತ್ತವ್ರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ಅಂದ್ರೆ ಇಡೀ ಹಾಸನ ಸೌಂದರ್ಯವನ್ನು ಹಾಳು ಮಾಡೋಂಥ ಕೆಲಸಕ್ಕೆ ಹಾಕಿದ್ದಾರೆ. ಅಲ್ಲಿ ಇತಿಹಾಸದಲ್ಲಿ ಯಾವ ಸಲನೂ ಇಷ್ಟೊಂದು ಫ್ಲೆಕ್ಸ್ ಹಾಕಿದ್ದಿಲ್ಲ. ಫ್ಲೆಕ್ಸ್ ಅನ್ನ ಇವತ್ತು ಯಾವ ನೋಡ್ಬೋದು ಕೂಡ ಅಲ್ಲಿ ಯಾವ ಲೈಟ್ ಅಲಂಕಾರನೂ ಕಾಣ್ತಾ ಇಲ್ಲ. ಅಲ್ಲಿ ನಾನ್ ಮುಂದು ತಾನು ಮುಂದು, ನಾನ್ ಮುಂದು ತಾನು ಮುಂದು. ಇನ್ನೊಂದು ದುರಂತ ಏನು ಅಂತಂದ್ರೆ ಆ ಫೋಟೋಗಳು ಕೃಷ್ಣ ಬೈರೇಗೌಡರ ಫೋಟೋನ ಜೊತೆಗೆ ಹಾಕೊಂಡವ್ರೆ, ಮುಖ್ಯಮಂತ್ರಿ ಫೋಟೋನು ಹಾಕೊಂಡವ್ರೆ. ಬಹಳ ಇನ್ನ ದುರಂತ ಏನು ಅಂತಂದ್ರೆ ಇದನ್ನ ಸ್ವಚ್ಛತೆಯನ್ನು ಕಾಪಾಡಬೇಕಾದಂತ ಪ್ರಮುಖ ವ್ಯಕ್ತಿ ಆಗಿದ್ದಾನೆ ಈ ಜಿಲ್ಲೆಯ ಮಹಾಪೌರರು ಇದಾರಲ್ಲ, ಆ ಪುಣ್ಯಾತ್ಮನು ಕೂಡ ಫೋಟೋ ಹಾಕೊಂಡವ್ರೆ, ಅವನು ಫ್ಲೆಕ್ಸ್ ಹಾಕೊಂಡ. ಇದು ಎಂತ ದುರಂತ ಬಂದಿದೆ ಅಂತಂದ್ರೆ ಮುನ್ಸಿಪಾಲಿಟಿ ಮುಂದೆನೆ ಸ್ವಚ್ಛತೆಯನ್ನು ಕಾಪಾಡಬೇಕಾದಂತ ಇಲಾಖೆ ಮುನ್ಸಿಪಾಲಿಟಿ ಮುಂದೆ ಫ್ಲೆಕ್ಸ್ ಇದೆ. ನಮ್ಮ ಜಾತ್ರೆ ವಿಷಯ ಹಾಸನ ಜಾತ್ರೆಯ ಜಿಲ್ಲಾ ಅಧಿಕಾರಿ ಇದ್ದಾನಲ್ಲ, ಆಡಳಿತ ಅಧಿಕಾರಿ, ಅವನ ಆಫೀಸ್ ಮುಂದಕ್ಕೆ ಕಾಂಗ್ರೆಸ್ ಫ್ಲೆಕ್ಸ್ ಹಾಕಿದ್ರು. ನನ್ಗೆ ಅರ್ಥ ಆಯ್ತಲ್ಲ. ಇಲ್ಲಿ ಕೃಷ್ಣ ಬೈರೇಗೌಡ್ರೆ ದಯಮಾಡಿ ನಿಮ್ಮ ಮನಸ್ಸು ಸ್ವಲ್ಪ ಈ ಕಡೆ ಚೇಂಜ್ ಮಾಡಿ. ಈಗ ನಿಮ್ಮನ್ನು ಮೆಚ್ಚಿರೋ ಜನ ಈಗ ನಿಮ್ಮ ಕಾರ್ಯವೈಖರಿಯಿಂದ ಹಾಸನ ಜಿಲ್ಲೆ ಜನ ನೋಡಿದ್ದಲ್ಲ, ಈಗ ನೋಡ್ತಾರೆ. ನಾವು ಹೇಳಕ್ಕಾಗ್ತಿಲ್ಲ, ಅದು ಈಗ ಜನಗಳು ತೋರಿಸಿದ್ರು ತಮ್ಮ ಕಾರ್ಯವೈಖರಿಯನ್ನ. ದಯಮಾಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾಡಬೇಡಿ. ಇದು ನಾನು ನಿಮ್ ಕಾಂಗ್ರೆಸ್ ಪಕ್ಷದ ಒಬ್ಬರೇ ಅಂತ ಹೇಳ್ತಾ ಇಲ್ಲ, JDS ಮಾಡ್ಯಾರೆ, ಬಿಜೆಪಿ ಮಾಡ್ಯಾರೆ. ದಯಮಾಡಿ ನಿಮ್ಮಿಂದ ಇದುಗೊಂಡಾಗ್ಲಿ. ಇವತ್ತೇ ಈ ಗಳಿಗೆಯಲ್ಲಿ ನೀವು ಅಲ್ಲಿ ಹಾಸನ ನಗರಾದ್ಯಂತ ಇರುವಂತಹ ಪ್ರತಿಯೊಂದು ಫ್ಲೆಕ್ಸ್ ಕಿತ್ತು ಬಿಸಾಕಿಸಿ ಮೊದಲು. ಹಾಸನ ನಗರದ ಸೌಂದರ್ಯ ಚೆನ್ನಾಗ್ತದೆ, ಸೌಂದರ್ಯವಾಗಿರ್ತದೆ ಅಲ್ಲಿ. ಹಾಗಾಗಿ ಬಹಳ ವಿಶೇಷವಾಗಿ ಗಮನ ಕೊಡ್ಬೇಕು ಅಂತಂದ್ರೆ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಈಗಾಗಲೇ ಮುನ್ಸಿಪಾಲಿಟಿ ಕಮಿಷನ್ ಅಂತ ಮಾತಾಡಿದ್ದೀನಿ. ಅವ್ರು ಹೇಳಿದ್ರಲ್ಲಿ ನಾಳೆ 8 ಗಂಟೆ ಎಲ್ಲ ತೆಗೆಸ್ಬಿಟ್ರೋಣ ನಿಮಗೆ